ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ಕೆಳಗಡೆ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಇವತ್ತು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ಅನುರಾಧ ಅವರು ತನ್ನ ಮಗ ಆದ ಕರ್ಣ ಹಾಗೂ ಸಾಹಿತ್ಯಲಾದ ಸೊಸೆಯ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಆ ಬ್ಲ್ಯಾಕ್ ರೋಸ್ ಅನ್ನೋನಿಂದ ನನ್ನ ಮಗನಿಗೆ ತುಂಬಾ ಕಷ್ಟ ಆಗ್ತಿದೆ, ಕಷ್ಟ ಕೊಡ್ತಿದ್ದಾನೆ, ಜೀವನ ಹಾಳಾಗ್ತಿದೆ, ಅವನು ಯಾಕೆ ನನ್ನ ಮಗನ ಟಾರ್ಗೆಟ್ ಮಾಡ್ತಿದ್ದಾನೆ, ಇಷ್ಟೊಂದು ಸೇಡನ್ನ ತೀರಿಸ್ಕೊತಿದ್ದಾನೆ ಅಂತ ಇಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆಗ ಈ ಅರುಂಧತಿಗೆ ತುಂಬ ವಿಷ ಇದೆ ಅಂದ್ಕೊಂಡಿದ್ದೆ, ಆದರೆ ಇವಳು ನೋಡಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟೊಂದು ಹೆದರ್ಕೋತಿದ್ದಾಳಲ್ಲ ಅಂತ ಅರುಂಧತಿಯವರು ಏನಾದರೂ ಬ್ಲ್ಯಾಕ್ ರೋಸ್ ಬಲೆಗೆ ಬಿದ್ದಿದ್ದಾಳ ಅಂತ ಹೇಳಿ, ಯಾಕಂದರೆ ಅವಳೇ ಅಷ್ಟೊಂದು ಕೆಟ್ಟವಳು, ಇಷ್ಟು ವರ್ಷ ಆದ್ರೂ ನನ್ನ ಮಗನ ಜೀವನದಲ್ಲಿ ಎಷ್ಟೊಂದು ಆಟ ಆಡಿಬಿಟ್ಟಿದ್ದಾಳೆ ಅಂತ ಹೇಳಿ ಈ ಅರುಂಧತಿಗೆ ವಿಷ ಹಾಕಿ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಆ ಬ್ಲ್ಯಾಕ್ ರೋಸ್ ತುಂಬಾ ಸಾಮಾನ್ಯದವನಲ್ಲ. ನನ್ನ ಮಗನಾದ ಕರ್ಣನ ಅವನು ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದಾನೆ. ಹೇಗೋ ದೇವ್ರ ಕೃಪೆಯಿಂದ ನನ್ನ ಮಗ ಬಚಾವಾದ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆಗ ಬ್ಲ್ಯಾಕ್ ರೋಸ್ ಏನು ಬೇಕು, ಅವನು ಹೇಗಿರ್ತಾನೆ, ನನ್ನ ಮಗನ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಆ ಬ್ಲ್ಯಾಕ್ ರೋಸ್ ಬಗ್ಗೆನೇ ನನ್ನ ಮಗನಿಗೆ ಬ್ಲ್ಯಾಕ್ ರೋಸ್ಗೆ ಏನು ಸಂಬಂಧ ಅಂತೇಳಿ ಅನುರಾಧ ಮಿಸ್ ಯೋಚನೆ ಮಾಡ್ತಿರ್ತಾರೆ. ಆಗ ನನ್ನ ಮಗನ ಪಾಡಿಗೆ ಬಿಡ್ತಾನೆ ಇಲ್ವಲ್ಲ, ಅವನು ಆರಾಮಾಗಿ ಇದ್ದಾನೆ, ನನ್ನ ಮಗ ಆ ಬ್ಲ್ಯಾಕ್ ರೋಸ್ ಏನು ಮಾಡಿದ ಅಂತ ಇಲ್ಲಿ ಅನುರಾಧ ಅವರು ತುಂಬ ಬ್ಲ್ಯಾಕ್ ರೋಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆಗ ದೂರದಿಂದ ಅವನು ಅಲ್ಲ ಅವಳು ಅಂತ ಹೇಳಿ ಇಲ್ಲೋ ಮಾತಾಡ್ದಂಗೆ ಕೇಳಿಸುತ್ತೆ. ಇಲ್ಲಿ ಅನುರಾಧ ಅವರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಯಾರು ಮಾತಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಟೆನ್ಷನ್ನಲ್ಲಿ ಗಾಬರಿಯಲ್ಲಿ ನೋಡ್ತಿರ್ತಾರೆ. ಇಲ್ಲಿ ಅನುರಾಧ ಅವರು ತುಂಬ ಟೆನ್ಷನ್ನಲ್ಲಿ ಯಾರದು ಮಾತಾಡಿದ್ದು ಅಂತ ಹೇಳಿ, ಯಾರು ನೀವು ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡು ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇಲ್ಲಿ ಅನುರಾಧ ಅವರು ಮನೆಯಿಂದ ಆಚೆ ಬಂದು ಯಾರದು ಅಂತ ನೋಡ್ತಿರ್ತಾರೆ. ಅಲ್ಲಿ ಯಾರೂ ಇರದೆ ಕಾರಣ ಎಲ್ಲಿಂದ ಸೌಂಡ್ ಬಂತು ಅಂತ ಹೇಳಿ ಗೊತ್ತಾಗ್ತಿಲ್ವಲ್ಲ, ನಾನು ಬ್ಲ್ಯಾಕ್ ರೋಸ್ ಬಗ್ಗೆ ತಾನೇ ಮಾತಾಡಿದ್ದೆ, ಇದು ಯಾರಿದು, ಅವನಲ್ಲ ಅವಳು ಅಂತ ಹೇಳಿದ್ದು ಅಂತಿದ್ದಾರೆ ಅಂತ ಹೇಳಿ ಅನುರಾಧ ಮಿಸ್ ಆಚೆನೇ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಯಾರಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಮನೆ ಒಳಗಡೆಯಿಂದ ಏನೋ ಸುಟ್ಟ ವಾಸನೆ ಅನುರಾಧ ಮಿಸ್ಗೆ ಬರುತ್ತೆ. ಇಲ್ಲಿ ಅನುರಾಧ ಮಿಸ್ ಅವರು ಆಚೆನೇ ನಿಂತ್ಕೊಂಡು ಏನೋ ಸುಟ್ಟ ವಾಸನೆ ಬರ್ತಿದೆಯಲ್ಲ ಮನೆಯೊಳಗಿಂದ ಅಂತ ಹೇಳಿ ಮಾತಾಡ್ತಿದ್ದು ಅಂತ ಹೇಳಿ ಎಲ್ಲ ಕಡೆ ಸುತ್ತಮುತ್ತ ನೋಡಿದ್ರು ಯಾರೂ ಕಾಣ್ತಿಲ್ವಲ್ಲ ಅಂತ ಹೇಳಿ, ಅಲ್ಲಿ ಯಾರೂ ಇಲ್ಲ, ಯಾರೂ ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ತುಂಬಾ ಟೆನ್ಷನ್ ಮಾಡಿಕೊಂಡು ಅಲ್ಲಿ ಏನೋ ಸುಟ್ಟ ವಾಸನೆ ಬರ್ತಿದೆಯಲ್ಲ ಮನೆ ಒಳಗಡೆ ಅಂತ ಹೇಳಿ ಹೋಗ್ತಾರೆ. ಆಗ ಅಲ್ಲಿ ನೋಡಿದ್ರೆ ಫೋಟೋ ಫ್ರೇಮ್ ಹಾಗೂ ಫೋಟೋಸ್ ಎಲ್ಲನೂ ಬೆಂಕಿಗೆ ಹಾಕಿಬಿಟ್ಟಿರ್ತಾರೆ. ಅಯ್ಯೋ ಬೆಂಕಿ ಅಂತ ಇಲ್ಲಿ ಅನುರಾಧ ಮಿಸ್ ಹೇಳ್ತಾ, ಅಯ್ಯೋ ನನ್ನ ಕರ್ಣರಾಜ ಫೋಟೋಗೆ ಬೆಂಕಿ ಬಿದ್ದುಬಿಡ್ತಲ್ಲ, ಅಯ್ಯೋ ನನ್ನ ಮಗನ ಫೋಟೋ ಬೆಂಕಿಯಲ್ಲಿ ಬೆಂದೋಯ್ತಲ್ಲ ಅಂತ ಹೇಳಿ ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಅನುರಾಧ ಮಿಸ್ ತುಂಬಾ ಟೆನ್ಷನ್ ಮಾಡಿಕೊಂಡು ಆ ಬೆಂಕಿನ ಆರಿಸೋದಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾದ್ಮೇಲೆ ಕರ್ಣರಾಜನ ಹಾಗೂ ಅವರ ಗಂಡನ ಫೋಟೋನ ಆರಿಸೋಕ್ಕೆ ಹಾಗೂ ಬೆಂಕಿಯಿಂದ ಸುಟ್ಟೋಗ್ತಿರೋ ಫೋಟೋ ಫ್ರೇಮ್ನ ಕಾಪಾಡ್ಕೊಳ್ಳಬೇಕು ಅಂತ ಹೇಳಿ ತನ್ನ ಕೈಯಾರೆ ತೆಗಿತಾರೆ. ತನ್ನ ಕೈಯಾರೆ ತೆಗಿಬೇಕಾದ್ರೆ ಯಾರೋ ಬಂದು ಅಲ್ಲಿ ಬೆಂಕಿ ಹಾಕಿದ್ರು, ಯಾರೇ ಹಾಕಿದ್ದು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆಗ ಮಗ ಹಾಗೂ ಗಂಡನ ಫೋಟೋ ಇರೋದು ಒಂದೇ ಒಂದು, ಅದು ಸುಟ್ಟೋಗ್ತಿದೆಯಲ್ಲ ಅಂತ ಹೇಳಿ ಬೆಂಕಿಯಿಂದ ಆರಿಸೋದಕ್ಕೆ ಹೋಗಿ ಪ್ರಯತ್ನ ಪಡ್ತಿರ್ತಾರೆ ಅನುರಾಧ ಅವರು. ಅಲ್ಲಿಗೆ ಬ್ಲ್ಯಾಕ್ ರೋಸ್ ಅರುಂಧತಿ ಅವರು ಬರ್ತಾರೆ, ಎಂಟ್ರಿ ಕೊಡ್ತಾರೆ. ಆದರೆ ಇಲ್ಲಿ ಅನುರಾಧ ಮಿಸ್ ಅವರಿಗೆ ಬ್ಲ್ಯಾಕ್ ರೋಸ್ ಯಾರು ಅಂತಲೇ ಗೊತ್ತಿರಲ್ಲ, ಅರುಂಧತಿ ಅಂತಾನೆ ಗೊತ್ತಿರಲ್ಲ. ಅಲ್ಲಿ ಅವರಿಗೆ ಅನುರಾಧ ಅವರು ಬ್ಲ್ಯಾಕ್ ರೋಸ್ ಅಂದರೆ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಂಡಿರ್ತಾರೆ, ಅವರೊಬ್ಬ ಗಂಡಸರು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿ ಅರುಂಧತಿ ಅವರು ಅಂದರೆ ಬ್ಲ್ಯಾಕ್ ರೋಸ್ ಬಂದು ಅನುರಾಧ ಅವರ ಕೈ ಮೇಲೆ ಹೀಲ್ಸ್ನಲ್ಲಿ ಹಾಕಿ ಅಮ್ಕಿ ಹಿಡಿತಾರೆ. ಅವರ ಕೈಗೆ ತುಂಬಾ ನೋವು ಮಾಡ್ತಾರೆ.
ಕಾಲನ್ನು ಅನುರಾಧ ಮಿಸ್ಗೆ ಕೈ ಮೇಲೆ ಹಾಕಿಬಿಟ್ಟಿರ್ತಾರೆ. ಜೋರಾಗಿ ಅಮಕ್ತಿರ್ತಾರೆ. ಇಲ್ಲಿ ಅನುರಾಧ ಮಿಸ್ ಕೈಗೆ ತುಂಬ ನೋವಾಗಿರುತ್ತೆ. ಯಾರು ನೀನು ಅಂತ ಇಲ್ಲಿ ಅನುರಾಧ ಮಿಸ್ ಕೇಳ್ತಾನೆ ಇರ್ತಾರೆ. ನನ್ನ ಕೈ ತುಂಬಾ ನೋವಾಗ್ತಿದೆ ಬಿಡೋ ನೀನು ಅಂತ. ಯಾರೋ ನೀನು ಅಂತ ಹೇಳಿ ಅನುರಾಧ ಅವರು ಕೇಳ್ತಾರೆ. ನನ್ನ ಮನೆಗೆ ಯಾಕೆ ಬಂದಿದ್ದೀಯಾ? ನನ್ನ ಮಗ ಮತ್ತು ಗಂಡನ ಫೋಟೋ ಯಾಕೆ ಸುಟ್ಟಾಕಿದ್ದೀಯಾ? ಯಾರೋ ನೀನು ಅಂತ ಹೇಳಿ ಎಷ್ಟೇ ಹೇಳಿದ್ರು ಇಲ್ಲಿ ಬ್ಲ್ಯಾಕ್ ರೋಸ್ ಏನು ಮಾತಾಡ್ತಿರಲ್ಲ. ಆದರೆ ಅಲ್ಲಿ ಅನುರಾಧ ಅವರಿಗೆ ಕೈಯನ್ನು ಗಟ್ಟಿಯಾಗಿ ಕಾಲಲ್ಲಿ ಅಮ್ಕಿಡಿದಿರ್ತಾರೆ, ತುಳಿದಿರ್ತಾರೆ. ಅನುರಾಧ ಅವರಿಗೆ ಕೈ ತುಂಬಾ ನೋವಾಗ್ಬಿಟ್ಟಿರುತ್ತೆ. ಅಲ್ಲಿ ಅರುಂಧತಿ ಅವರು ಬ್ಲ್ಯಾಕ್ ರೋಸ್ ಮುಖವಾಡ ತೆಗೆದು ಹಾಕಿಬಿಟ್ಟು ತೆಗಿತಾ ಇದ್ದಂಗೆ ಅಲ್ಲಿ ಅನುರಾಧ ಅವರಿಗೆ ತುಂಬಾ ಶಾಕ್ ಆಗುತ್ತೆ. ನೀನು ಅನುರಾಧ, ಹಾಗಾದರೆ ಬ್ಲ್ಯಾಕ್ ರೋಸ್ ನೀನೇನಾ ಅಂತ ಹೇಳಿ, ಹಾಗಾದರೆ ನನ್ನ ಮಗ ನಿನ್ನ ಜೊತೆನೇ ಇಟ್ಕೊಂಡು ಇಷ್ಟು ದಿನ ನನ್ನ ಮಗನಿಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದೆಯಲ್ಲ ಅರುಂಧತಿ. ನೀನು ಯಾಕೆ ಬ್ಲ್ಯಾಕ್ ರೋಸ್ ವೇಷ ಹಾಕ್ಕೊಂಡಿದ್ಯಾ? ನನ್ನ ಮಗ ಹಾಗೂ ನನ್ನ ಸೊಸೆ ಸಾಯಿಸ್ತೀನಿ ಅಂತ ಬೇರೆ ಹೇಳ್ತಿದ್ಯಾ? ಇಷ್ಟೊಂದು ಕಷ್ಟ ಯಾಕೆ ಕೊಡ್ತಿದ್ದೀಯಾ? ಹೀಗಾಗಲೇ ಅರುಂಧತಿಯಾಗಿ ನೀನೊಬ್ಳು ಮಲ್ತಾಯಿಯಾಗಿ ನನ್ನ ಮಗನಿಗೆ ತುಂಬಾ ಹಿಂಸೆ ಕೊಟ್ಟಿದ್ದೀಯಾ. ಇವಾಗ ಹೊಸದಾಗಿ ನಾಟಕ ಬೇರೆ ಆಡ್ತಿದ್ಯಾ, ಶುರು ಮಾಡಿದ್ಯಾ ಅಂತ ಹೇಳಿ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಕೇಳ್ತಾರೆ. ಇಲ್ಲಿ ಅರುಂಧತಿ ಅವರು ಏನೂ ಮಾತಾಡದೆ ಇಲ್ಲಿ ಅನುರಾಧ ಅವರನ್ನು ನೋಡಿಕೊಂಡು ನಗ್ತಾನೆ ಇರ್ತಾರೆ. ಆಗ ಆ ಕಡೆ ಕರ್ಣ ಅವರು ಕೈ ಸುಟ್ಕೊಂಡು ಸಾಹಿತ್ಯ ಅವರ ಹತ್ರ ಔಷಧಿ ಹಚ್ಚಿಸ್ಕೋತಾ ಇರ್ತಾರೆ. ಹಾಗಾದರೆ ಆಮೇಲೆ ಇಲ್ಲಿ ಸಾಹಿತ್ಯ ಅವರಿಗೆ ಗೊತ್ತಾಗುತ್ತೆ ಕರ್ಣ ಅವರು ಒಂದು ನಾಟಕ ಮಾಡ್ತಿದ್ದಾರೆ ಅಂತ. ನಿಮ್ಮ ಮುಖ ತುಂಬ ಔಷಧಿ ಹಾಕ್ತೀನಿ ಅಂತ ಹೇಳಿ ಸ್ವಲ್ಪ ಗೋಳಿಸ್ಕೊಂಡು ಸಾಹಿತ್ಯ ಅವರು ಕರ್ಣನಿಗೆ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಅರುಂಧತಿ ಅವರು ಗಂಜಿಗೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಅಡುಗೆ ಮನೆಗೆ ಬಂದು ಗಂಜಿ ಮಾಡ್ತಿರ್ತಾರೆ. ಅದೇ ಜಾಗಕ್ಕೆ ಕರ್ಣ ಕೂಡ ಬಂದು ಏನು ಮಾಡ್ತಿದ್ದೀರಾ ಸಾಹಿತ್ಯ ಅವರೇ, ಇನ್ನೂ ನಿಮಗೆ ಗಂಜಿ ಮಾಡೋ ಕಾರ್ಯಕ್ರಮ ಮುಗಿದಿಲ್ವಾ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕೇಳ್ತಾರೆ. ಅಲ್ಲ ಕಣ್ರಿ, ಕೈ ತುಂಬ ಸುಟ್ಟೋಗಿದೆ, ಗಾಯ ತುಂಬಾ ನೋವ್ತಾ ಇದೆ, ಇನ್ನೂ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತೀರಾ ಅಂತ ಕೇಳಿದ್ರೆ ಕರ್ಣ ಅವರು ಸಾಹಿತ್ಯನ ರೇಗಿಸ್ತಿರ್ತಾರೆ. ಸದಾ ರೇಗಿಸಿದಾಗ ಇಲ್ಲಿ ಸಾಹಿತ್ಯಂಗೆ ತುಂಬ ಕೋಪ ಬಂದ್ಬಿಡುತ್ತೆ. ಬನ್ನಿ ಬಿಸಿ ಬಿಸಿ ಗಂಜಿ ಇದೆ, ಮೈ ತುಂಬ ಎರಿಸ್ತೀನಿ ಅಂತ ಹೇಳಿದ್ರೆ ಸಾಹಿತ್ಯ ಅವರು ಹೇಳ್ತಾರೆ, ಸುಮ್ಮನೆ ಇದ್ದರೆ ಸರಿ, ಇಲ್ಲದೇ ಇದ್ದರೆ ಗಾಯನೆಲ್ಲ ತೋರಿಸಿ ನಾಟಕ ಆಡೋದಕ್ಕೆ ಬರ್ತಾರೆ ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳಿದಾಗ, ಏನ್ರಿ ಸಾಹಿತ್ಯ, ನಿಮಗೆ ಸ್ವಲ್ಪನಾದರೂ ಗಂಡ ಅನ್ನೋ ಭಯಭಕ್ತಿ ಇದೆಯಾ? ಇಲ್ಲ ಅನಿಸುತ್ತೆ ನಿಮಗೆ. ಅಲ್ಲ ಸಾಹಿತ್ಯ ಅವರೇ, ಬಿಸಿ ಬಿಸಿ ಗಂಜಿನ ತಲೆ ಮೇಲೆ ಸುರಿತೀನಿ ಅಂತ ಹೇಳ್ತೀರಲ್ಲ, ದುರ್ವಾಸ ಮುನಿ ಏನಾದರೂ ನಿಮ್ಮ ಕ್ಲಾಸ್ಮೇಟ್ ಆಗಿದ್ರೇನೋ ಅಂತ ಹೇಳಿ ಕರ್ಣ ಅವರು ಸಾಹಿತ್ಯ ಅವರನ್ನು ರೇಗಿಸಿರ್ತಾರೆ. ಹಾಗೂ ಅವರು ಹೇಳ್ತಾರೆ, ಸುಮ್ಮನೆ ಹೋದರೆ ಸರಿ. ಸಾಹಿತ್ಯ ಅವರು ಹೇಳ್ತಾರೆ, ಸುಮ್ಮನೆ ಹೋದರೆ ಸರಿ ಕರ್ಣ ಅವರೇ, ನನಗೆ ತುಂಬ ಕೋಪ ಬರಿಸ್ಬೇಡಿ, ನಾನು ಅತ್ತಿಗೆಗೆ ಬೇಗ ಹೋಗಿ ಗಂಜಿ ಕೊಡಬೇಕು, ಸುಮ್ಮನೆ ಹೋದರೆ ಸರಿ ನೀವು ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ. ಸರಿ ಆಯಿತು, ನಿಮ್ಮ ಅತ್ತೆ ಹತ್ರ ಚೆನ್ನಾಗಿ ನಗ್ನಗ್ತಾ ಮಾತಾಡಿ, ಯಾವಾಗಲೂ ಒಣಮೆಣ್ಸಿನ್ಕಾಯಿ ತಿಂದಾಗೆ ಮಕನೇ ಇಟ್ಕೋಬೇಡಿ, ಊದಿಸ್ಕೋಬೇಡಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳ್ತಾರೆ. ಹೇಳಿದಾಗ ಸಾಹಿತ್ಯ ಅವರು ಕೋಪ ಬಂದು ಜೋರಾಗಿ ಕರ್ಣ ಅಂತ ಕಿರ್ಚ್ಕೋತಾರೆ. ಆಗ ಇಲ್ಲಿ ಕರ್ಣ ಅವರು, ಹಾಯ್ ಭರತ್, ಲೋ ಸಿನಿಮಾಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಇಲ್ಲಿ ಪ್ರೀತಿ ಕರೆದಿದ್ದು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯನ ರೇಗಿಸ್ತಿರ್ತಾರೆ. ಬಂದೆ ಭರತ್, ಆದರೂ ಆಯಿಂಟ್ಮೆಂಟ್ ಸ್ವಲ್ಪ ಗಾಯ ತಣ್ಣಗಾರು. ಏನು ಚೈತ್ರ ಸಿಸ್ಟರ್ ಅದ್ರಲ್ಲಿ ಎದಾಗೈತೆ ಅವ್ರದ್ದು ಪ್ಲೇ ಲಿಸ್ಟ್ ಆನ್ ಮಾಡಿರ್ತೀವಿ, ಆನ್ ಮಾಡ್ಬಿಟ್ಬಿಡು. ನಿಂದು ಹೆಂಗೆ ಇದಲ್ವಾ ಒಂದು ಸ್ವಲ್ಪ ಪಾಪ ಅವ್ರ ದಿನ 70 ಅವರ್ ಬೇಕಂತೆ, ಆಫ್ ಮಾಡೋನಾದ್ರೂ ಮಾಡ್ಕೋತೀನಿ ಅಂತವ್ರೆ. ಆನ್ ಮಾಡಿಬಿಡು. ನಮ್ದು ಇನ್ನು ನೆಟ್ ಬರಲ್ಲ, ಈಗ ಆನ್ ಮಾಡ್ತಿದ್ದೆ, ಸಿಕ್ಕದೇ ಇಲ್ವಲ್ಲ. ನಿನ್ನ ಫೋನಲ್ಲಿ ಈ ವಾರ ಆನ್ ಮಾಡಿ ಅವ್ರ ಪ್ಲೇ ಲಿಸ್ಟಲ್ಲಿ ದಿನ ಎಷ್ಟು ಓಡುತ್ತೆ ಅಷ್ಟು
ಆಮೇಲೆ ಹಳೇದು ಇದೈತೆ ಅವ್ರದ್ದು ಲೈವ್ದು, ಅದಾದ್ರೂ ಸರಿ, ಯಾವ್ದಾದ್ರೂ ಸರಿ. ಅದೇ ಸ್ಲೋ ಮೋಷನ್ ಮಾಡಿ ಇಟ್ಬಿಡು, ಬೆಳಗ್ಗೆವರೆಗೂ ಓಡತ್ತಾರ. ಚೆನ್ನಾಗಿ ಮಾಡೋದು.